ನಮಸ್ಕಾರ. ಮಹಾಲಕ್ಷ್ಮಿ ನಮೋಸ್ತುತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದೀಪಾವಳಿಯ ವಿಶೇಷ ಮಹಾಲಕ್ಷ್ಮಿ ಪೂಜೆಯ ಕುರಿತಂತೆ ಮಾತನಾಡ್ತಾ ಹೋಗೋಣ. ಮಹಾಲಕ್ಷ್ಮಿ ಪೂಜೆಯಲ್ಲಿ ಬಹಳ ವಿಶೇಷವಾಗಿ ವೀಳ್ಯದೆಲೆಯನ್ನ ಬಳಕೆಯನ್ನ ಮಾಡ್ತಾರೆ. ಹಾಗಾಗಿ ಯಾಕೆ ಬಳಕೆಯನ್ನ ಮಾಡ್ತಾರೆ, ಜೊತೆಗೆ ಇದಕ್ಕೆ ಇರುವಂತಹ ಮಹತ್ವ ಏನು, ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಾಡಿ ಜ್ಯೋತಿಷ್ಯ ಆಚಾರ್ಯರು ಡಾಕ್ಟರ್ ಅನಿಲ್ ಗುರೂಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನಾನು ಹೇಳ್ತಾ ಇದ್ದೆ, ದೀಪಾವಳಿಯ ವಿಶೇಷ ಮಹಾಲಕ್ಷ್ಮಿ ಪೂಜೆ, ಬಹಳ ವಿಶೇಷವಾಗಿ ಪೂಜೆಯನ್ನ ಮಾಡಲಾಗತ್ತೆ. ಹಾಗಾಗಿ ಈ ಪೂಜೆಯ ಮಹತ್ವದ ಜೊತೆಗೆ ವೀಳ್ಯದೆಲೆಯನ್ನ ಈ ಪೂಜೆಯಲ್ಲಿ ಬಳಕೆಯನ್ನ ಮಾಡ್ತೀವಿ. ಹಾಗಾಗಿ ವೀಳ್ಯದೆಲೆಯ ಮಹತ್ವವನ್ನು ತಿಳಿಸ್ತಾ ಹೋಗೋದಾದ್ರೆ ಗುರುಗಳೇ. ಸಾಮಾನ್ಯವಾಗಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದಕ್ಕೆ ಯಥೇಚ್ಛವಾದಂಥ ವಿಧಾನಗಳನ್ನು ಅನುಸರಣೆ ಮಾಡುವಂಥದ್ದು ನಡೀತಾ ಇರುತ್ತೆ. ಅದರಲ್ಲೂ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ವೀಳ್ಯದೆಲೆ ಬೇಕೇ ಬೇಕು. ಪೂಜೆ ಪುನಸ್ಕಾರ ಎಲ್ಲದಕ್ಕೂ ವೀಳ್ಯದೆಲೆ ಮಹತ್ವ ಇದೆ. ಆದರೆ ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಆರಾಧನೆ ಮಾಡೋದಕ್ಕೆ ಅಂತಲೇ ಭಗವಂತ ಎಲೆ ಅನ್ನುವಂಥದ್ದು ಕೊಟ್ಟಿರೋದು. ಅದನ್ನು ಸವಿಸ್ತಾರವಾಗಿ ನೋಡ್ತಾ ಹೋಗೋಣ. ನೈವೇದ್ಯಕ್ಕೆ ಎಲ್ಲ ರೀತಿಯಾದ ಅಡುಗೆಗಳನ್ನು ಸಿದ್ಧತೆ ಮಾಡ್ಕೊಂಡಿರ್ತೀರಿ. ಆದರೆ ಅದರ ಜೊತೆ ಹಣ್ಣು ಕಾಯಿ ಇಟ್ಟಾಗ ವೀಳ್ಯದೆಲೆ ಅಡಿಕೆ ತಾಂಬೂಲ ಇಡುವಂಥದ್ದು ಪದ್ಧತಿ ಅಲ್ವಾ? ಅದಿಟ್ರೇ ಒಂಥರ ಪೂಜೆ ಸಮಾಧಾನ ಆಯಿತು ಅನಿಸುವಂಥದ್ದು. ಯಾಕೆ ಅದು ಅಷ್ಟು ಶ್ರೇಷ್ಠ ಅಂದರೆ ನೋಡಿ, ಅಷ್ಟೋತ್ರ ಮಾಡುವಾಗ ವೀಳ್ಯದೆಲೆಯನ್ನು ಉಪಯೋಗಿಸ್ತೀರಿ, ಅದರ ಜೊತೆಗೆ ನೈವೇದ್ಯ ಮಾಡುವಾಗ ವೀಳ್ಯದೆಲೆಯನ್ನು ಉಪಯೋಗಿಸ್ತೀರಿ. ಅದಕ್ಕಿಂತ ಒಂದು ಹೆಚ್ಚಿನ ಪ್ರಾಮುಖ್ಯತೆ ಯಾವುದಕ್ಕೆ ಕೊಡ್ತೀರಿ ಹೇಳಿ? ನೀವು ಕಳಶವನ್ನು ಪ್ರತಿಷ್ಠಾಪನೆ ಮಾಡುವಾಗ ಅದಕ್ಕೆ ಎಲೆಯನ್ನು ಇಟ್ಟೇ ಇಡ್ತೀರಿ, ಹೌದಲ್ವಾ? ಎಷ್ಟೋ ಥರ ಎಲೆ ಸಿಗುತ್ತೆ, ಬಾಳೆ ಎಲೆ ಇಡ್ಬೋದು, ಬೇರೆ ಥರ ಎಲೆಗಳನ್ನೆಲ್ಲ ಭಗವಂತ ಕೊಟ್ಟಿದ್ದಾನೆ. ಆದರೆ ವೀಳ್ಯದೆಲೆ ಯಾಕೆ ಶ್ರೇಷ್ಠ ಅಂದರೆ ಮಹಾಲಕ್ಷ್ಮಿಯ ಯಥಾವತ್ ಸ್ವರೂಪ ಯಾವುದಾದ್ರೂ ಇದೆ ಅಂದರೆ ಅದು ವೀಳ್ಯದೆಲೆ ಮಾತ್ರ. ಇನ್ನೊಂದು ಉದಾಹರಣೆ ಹೇಳ್ಕೊಡ್ತೀನಿ ಕೇಳಿ. ಈ ರೈತಾಪಿ ವರ್ಗದವರು ವೀಳ್ಯದೆಲೆ ತೋಟ ಬೆಳೆದಿರ್ತಾರಲ್ಲಮ್ಮ, ಆ ವೀಳ್ಯದೆಲೆ ತೋಟಕ್ಕೆ ಯಾವುದೇ ಕಾರಣಕ್ಕೂ ಚಪ್ಪಲಿ ಹಾಕೊಂಡು ಹೋಗೋದಿಲ್ಲ, ಆಯಿತಾ? ಯಾಕೆ ಚಪ್ಪಲಿ ಹಾಕ್ಕೊಂಡು ಹೋಗೋದಿಲ್ಲ ಅಂದರೆ ಆ ಬೆಳೆಯೋ ಅಂಥ ಜಾಗ ಏನಿರುತ್ತಲ್ಲ ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ. ಆ ಮಹಾಲಕ್ಷ್ಮಿನೇ ವೀಳ್ಯದೆಲೆ ಅನ್ನೋವಂಥ ದೃಢವಾದ ನಂಬಿಕೆ ಅವರಲ್ಲಿರುತ್ತೆ. ಅದು ನಂಬಿಕೆ ಮಾತ್ರನೇ ಅಲ್ಲ, ಸತ್ಯ ಆಗಿರುವಂಥದ್ದು. ಹಾಗಾಗಿ ಆ ಸತ್ಯವನ್ನು ಎಲ್ಲರಿಗೂ ಅವರೇ ತೋರಿಸ್ಕೊಟ್ಟಿರುವಂಥದ್ದು. ಯಾರು ವೀಳ್ಯದೆಲೆಯನ್ನು ಬೆಳೀತಾ ಇರ್ತಾರೆ ನೋಡಿ, ಅವ್ರು ಸಮೃದ್ಧವಾಗಿರ್ತಾರ್ರಿ. ವೀಳ್ಯದೆಲೆಯನ್ನು ಉಪಯೋಗಿಸೋರು ಕೂಡ ಅಷ್ಟೇ ಸಮೃದ್ಧವಾಗಿರ್ತಾರೆ. ಮಹಾಲಕ್ಷ್ಮಿಯ ಯಥಾವತ್ ಸಂಕೇತ ಏನಾದರೂ ಇದೆ ಈ ಭೂಮಿ ಮೇಲೆ ಅಂದರೆ ವೀಳ್ಯದೆಲೆ ಮಾತ್ರ. ಪೂಜೆ ಮಾಡುವಾಗ ನೀವು ಕಳಶಕ್ಕೆ 5 ವೀಳ್ಯದೆಲೆಗಳನ್ನು ಅಥವಾ 3 ವೀಳ್ಯದೆಲೆಗಳನ್ನು ಇಡುವಂಥದ್ದನ್ನು ನೀವು ಅಭ್ಯಾಸ ಮಾಡ್ಕೊಂಡು ಬಂದಿರ್ತೀರಿ. ಅದೇ ಥರ ನೈವೇದ್ಯಕ್ಕೂ ವೀಳ್ಯದೆಲೆಯನ್ನೇ ಇಡ್ತೀರಿ. ವೀಳ್ಯದೆಲೆ ಜೊತೆಗೆ ಸಾಮಾನ್ಯವಾಗಿ ಏನು ಇಡ್ತಾರಮ್ಮ? ಅಡಿಕೆಗಳನ್ನೇ ಇಡ್ತಾರೆ, ಹೌದಲ್ವಾ? ಅಡಿಕೆ ನಾರಾಯಣನ ಸ್ವರೂಪ. ನಾರಾಯಣನ ಯಾರ ಜೊತೆ ಇಡುವಂಥದ್ದು? ಮಹಾಲಕ್ಷ್ಮಿ ಜೊತೆನೇ ಇಡಬೇಕಲ್ವಾ? ಹಾಗಾಗಿ ಎಲೆ ಮಹಾಲಕ್ಷ್ಮಿಯನ್ನು ಸೂಚಿಸುತ್ತದೆ. ನಂತರದಲ್ಲಿ ಅಡಿಕೆ ನಾರಾಯಣನನ್ನು ಸೂಚಿಸುತ್ತದೆ. ಅದಕ್ಕೆ ಮದುವೆಯಾದ ಹೊಸದರಲ್ಲಿ ಏನು ಮಾಡ್ತಾರೆ? ತಾಂಬೂಲವನ್ನು ಕೊಡುವಂಥದ್ದು. ಅದರ ಜೊತೆಗೆ ಹೆಂಡತಿ ಅವರ ಗಂಡನಿಗೆ ವೀಳ್ಯದೆಲೆಯನ್ನು ಮಡಚ್ಕೊಡುವಂಥದ್ದೆಲ್ಲ ಪದ್ಧತಿ ಅಲ್ವಾ? ಹಿರಿಯರು ಇದನ್ನೆಲ್ಲ ಸುಮ್ಮನೆ ಮಾಡಿದ್ದಂತಲ್ಲ, ಶಾಸ್ತ್ರವನ್ನು ಅನುಸಾರ ಮಾಡಿ ಆ ಶಾಸ್ತ್ರದ ಹಿಂದೆ ಇರುವಂತಹ ಧಾರ್ಮಿಕ ವೈದಿಕ ಪದ್ಧತಿಗಳನ್ನೆಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಈ ಥರದ್ದೊಂದು ಸಂಪ್ರದಾಯವನ್ನು ಹಾಕ್ಕೊಟ್ಟಿರುವಂಥದ್ದು. ಓಕೆ ಗುರುಗಳೇ, ತಿಳಿಸ್ತಾ ಇದ್ರಿ. ಇನ್ನು ಎಲೆಗಳನ್ನು ಇಡಬೇಕು ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿದೆ. ಅದರ ಮಹತ್ವ ಏನು ಅಂಥೇಳಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಎಷ್ಟು ಎಲೆಗಳನ್ನು ಇಡಬೇಕು ಅನ್ನೋದರ ಕುರಿತು ತಿಳಿಸ್ತಾ ಹೋಗೋದಾದರೆ ನೋಡಿ, ಸಾಮಾನ್ಯವಾಗಿ ವೀಳ್ಯದೆಲೆಯ ಮಾಹಿತಿಯನ್ನು ನಾನು ನಿಮಗೆ ಈ ಸಂಚಿಕೆಯಲ್ಲಿ ಕೊಡ್ತಾ ಇದ್ದೆ. ಇನ್ನೂ ಒಂದು ವಿಶೇಷ ಹೇಳ್ಕೊಡ್ತೀನಿ ನೋಡಿ. ವೀಳ್ಯದೆಲೆಯನ್ನು ಇಡೋವಾಗ ಅದರ ಮಹತ್ವ ಏನು ಹೇಳುತ್ತೆ ಗೊತ್ತಾ? ವೀಳ್ಯದೆಲೆ ಎಷ್ಟು ಸ್ಪಷ್ಟವಾಗಿರುತ್ತೋ ಅಷ್ಟು ಜೀವನ ಸ್ಪಷ್ಟವಾಗಿ ಇರಬೇಕು ಅನ್ನುವಂಥದ್ದು, ಅದರ ಆಶೀರ್ವಾದದಿಂದ ಅಷ್ಟು ಸ್ಪಷ್ಟವಾಗಿ ಜೀವನ ನೆರವೇರುತ್ತೆ ಅನ್ನುವಂಥದ್ದು ಸೂಚಿಸುತ್ತೆ. ನೋಡಿ, ನಿಮಗೆ ಹಿಂದಿನವ್ರು ಹೇಳ್ಕೊಟ್ಟಿರ್ತಾರೆ, ಹೌದು ಅಲ್ವೋ? ಅಂಗಡಿಯಿಂದ ವೀಳ್ಯದೆಲೆ ತರುವಾಗ ಅಂಕು ಡೊಂಕಾಗಿರುವ ಎಲೆಗಳನ್ನು ಅಥವಾ ಹರಿದೋಗಿರುವ ಎಲೆಗಳನ್ನು ಅಥವಾ ಏನೋ ಒಂದು ಮಾರ್ಕ್ ಇದೆ, ಲೈನ್ ಇದೆ, ಆ ಥರದ ಎಲೆಗಳನ್ನೆಲ್ಲಾದರೂ ಉಪಯೋಗಿಸ್ತೀರ ನೀವು? ಉಪಯೋಗಿಸಲ್ಲ ಅಲ್ವಮ್ಮ? ಶುಭ್ರವಾಗಿರುವಂಥ ಸ್ವಚ್ಛವಾಗಿರುವಂಥ ವೀಳ್ಯದೆಲೆಯನ್ನೇ ಕಳಶಕ್ಕಿಡೋ ಅಂಥದ್ದು. ಈಗಿನ ಕಾಲದಲ್ಲಿ ಏನಾಗಿದೆ, ಕಳಶಕ್ಕೆ ಮಾತ್ರ ಚೆನ್ನಾಗಿರೋ ಎಲೆ ಇಡೋಣ,
ನೈವೇದ್ಯಕ್ಕೆ ಯಾವುದಾದ್ರೇನು ತಟ್ಟೆ ಒಳಗಡೆ ಇರುತ್ತೆ ಅದು ಕಾಣಲ್ಲ ಅನ್ನೋವಂಥ ಒಂದು ನಂಬಿಕೆಗೆ ಜನ ಬಂದಿದ್ದಾರೆ. ನಿಜ ಅಲ್ಲ ಅದು. ನೀವು ಕಳಶಕ್ಕೆ ಎಷ್ಟು ಸ್ವಚ್ಛವಾಗಿರುವಂಥ ಶುಭ್ರವಾಗಿರುವಂಥ ಎಲೆಯನ್ನು ಉಪಯೋಗಿಸ್ತೀರಿ ಅಷ್ಟೇ ಶುದ್ಧವಾಗಿರುವಂಥ 2 ಎಲೆ ಇಟ್ಕೊಳ್ರಿ ಸಾಕು. ಕಳಶಕ್ಕೆ ಇವಾಗ 3 ಎಲೆ ಇಟ್ರಿ, ಅದರ ಜೊತೆಗೆ ಇನ್ನೂ ಚೆನ್ನಾಗಿರೋ 2 ಎಲೆ ಅಡಿಕೆಗಳನ್ನು ನೈವೇದ್ಯಕ್ಕೂ ಇಡುವಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ. ನಂತರದಲ್ಲಿ ಮೇಡಮ್ ಕ್ವಶನ್ ಕೇಳಿದ್ರು, ಏನಂತ, ಎಷ್ಟು ಎಲೆಗಳನ್ನು ಪೂಜೆಗೆ ಉಪಯೋಗಿಸ್ಬೇಕು, ನೈವೇದ್ಯಕ್ಕೆ ಉಪಯೋಗಿಸ್ಬೇಕು ಅಂತ. ನೋಡಿ, 5 ಅಥವಾ 3 ಎಲೆಗಳನ್ನು, ಹಿಂದಿನಿಂದ ನೀವು 5 ವಿಳೆದೆಲೆಗಳನ್ನು ಉಪಯೋಗಿಸ್ತಾ ಇದ್ದರೆ 5 ವಿಳೆದೆಲೆಗಳನ್ನು ಇಟ್ಕೊಳ್ಳಿ. ಅದರಲ್ಲಿ ಚೆನ್ನಾಗಿಲ್ಲ ಅಂತ 4 ಇಡೋದು ಒಂದಿನ, ಚೆನ್ನಾಗಿರೋದು ಸಿಕ್ತು ಅಂತ 5 ಇಡುವಂಥದ್ದು, ಅಥವಾ ಇವತ್ತು ವಿಳೆದೆಲೆ ನಮ್ಮ ಮನೇಲಿ ಯಾರೂ ತಂದ್ಕೊಡ್ಲೇ ಇಲ್ಲ ಅಂತ ಹಳೆಯ ಎಲೆಗಳನ್ನು ಉಪಯೋಗಿಸಿ ಆರಾಧನೆ ಮಾಡ್ತಾ ಇದ್ದೀವಿ ಅಂದರೆ ಅದು ಏನಾಗ್ಬೋದು ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಯಾಕೆ ಗೊತ್ತಾ, ಎಲ್ಲನ ಕಾರ್ಯಕ್ರಮಕ್ಕೆ ಹೋಗುವಾಗ ಹೊಸ ಬಟ್ಟೆ ಹಾಕ್ಕೊಂಡು ಹೋಗ್ತೀರಾ, ಹಳೇದು ಹಾಕ್ಕೊಂಡು ಹೋಗ್ತೀರಾ, ಹೊಸದೇ ಉಪಯೋಗಿಸ್ಬೇಕಲ್ವಾ? ಅದೇ ಥರನೇ ನಾವೇ ಅಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಹೊಸ ಬಟ್ಟೆಗಳನ್ನೆಲ್ಲ ಹಾಕ್ಕೋತೀವಿ ಅಂದರೆ ಅಮ್ಮನವ್ರನ್ನ ಕರೆದು ಅಲ್ಲಿ ಕೂಡಿಸಿ ನೈವೇದ್ಯ ಪ್ರಸಾದಗಳನ್ನು ತಗೋ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತೀರಿ. ಖಂಡಿತವಾಗ್ಲೂ ಒಂದು ಶಕ್ತಿಯಲ್ಲಿ ಇದ್ದೇ ಇರುತ್ತೆ. ಆ ಶಕ್ತಿಯ ಮುಂದೆ ಯಾವುದೋ ಚೆನ್ನಾಗಿಲ್ಲದೆ ಇರುವಂಥ ಪದಾರ್ಥಗಳನ್ನು ಉಪಯೋಗಿಸೋದು ಬೇಡ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ಬೆಂಗಳೂರಿನಿಂದ ಪ್ರಸಾದ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಸಾದ್. ನಮಸ್ತೆ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಓಕೆ ಮೇಡಮ್. ಹೇಳಪ್ಪ. ನಮಸ್ತೆ ಗುರುಗಳೇ. ನಮಸ್ಕಾರ. ನಾನು ಬೆಂಗಳೂರಿಂದ ಪ್ರಸಾದ್ ಅಂತ ಮಾತಾಡ್ತಾ ಇರೋದು. ಹೇಳಪ್ಪ. ಒಂದು ಒಳ್ಳೆ ಜಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಂ. ಏನೋ ಒಂಥರ ಸರಿ ಹೋಗ್ತಾ ಇಲ್ಲ, ಸಂಬಳ ಸರಿಯಾಗಿ ಸಿಗ್ತಾ ಇಲ್ಲ, ಮನೆಯಲ್ಲೂ ತುಂಬಾ ಪ್ರಾಬ್ಲಮ್ ಇದೆ. ಬಟ್ ಬೇರೆ ಕಡೆ ಎಲ್ಲಾದ್ರೂ ಕೆಲಸ ನೋಡ್ತಾ ಇದ್ದೀನಿ ಒಳ್ಳೆ ಜಮ್ಮಗಳಲ್ಲಿ, ಬಟ್ ಎಲ್ಲೂ ಸರಿಯಾಗಿ ಕಡೆ ಸಿಗ್ತಾ ಇಲ್ಲ. ಏನಾದ್ರೂ ಅದಕ್ಕೆ ಪರಿಹಾರ ಏನಾದ್ರೂ? ನಿನ್ನ ಹೆಸರು ಏನು ಹೇಳ್ದಪ್ಪ? ಪ್ರಸಾದ್ ಅಂತ ಗುರುಗಳೇ. ಪ್ರಸಾದ್ ಅಂತ. ನಕ್ಷತ್ರ ರಾಶಿ ಏನಾದರೂ ಗೊತ್ತಿದೆಯಾ ಇಲ್ವಾ? ಫುಲ್ ನೇಮ್ ಬಂದ್ಬಿಟ್ಟು ಮಹಾದೇವ್ ಪ್ರಸಾದ್ ಅಂತ, ಸಿಂಹ ರಾಶಿ, ಮಕ ನಕ್ಷತ್ರ. ನೋಡು, ಒಂದು ಸಿಂಹರಾಶಿಯವರಿಗೆ ಸಾಮಾನ್ಯವಾಗಿ ಏನಿರುತ್ತೆ ಗೊತ್ತಾ, ನಾವು ಒಂದೇ ಸತಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನೋವಂಥದ್ದು ಇರುತ್ತೆ. ಕೆಲಸ ಎಲ್ಲಿ ಮಾಡ್ತಾ ಇದೀಯಾ? ಎಲ್ಲಿ ಅಂತ ಹೇಳಿದ್ರೆ ಸರಿ ಹೋಗಲ್ಲ ಅನ್ಸುತ್ತೆ. ಓಲ್ಡ್ ಏಜ್ ಹೋಮಾ? ಓಲ್ಡ್ ಏಜ್ ಹೋಮಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸರಿ, ಒಂದು ಕೆಲಸ ಮಾಡು. ಎಲ್ಲ ನಾನು ಒಂದೇ ಸತಿ ಮೇಲೆ ಹೋಗಬೇಕು ಅಥವಾ ಜೀವನದಲ್ಲಿ ರಾತ್ರಿನೇ ಚೆನ್ನಾಗಿ ಆಗಬೇಕು ಅನ್ನೋವಂಥದ್ದು ಸಿಂಹರಾಶಿಯವರಿಗೆ ಸಾಮಾನ್ಯವಾಗಿರುತ್ತೆ. ನೀನು ಯಾವ ಜಾಗದಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಲ್ಲಿ ಇರೋವಂಥವ್ರೆ ಓಲ್ಡ್ ಏಜ್ ಹೋಮ್ ಅಂದರೆ ಸಾಮಾನ್ಯ ಜನ ಇರ್ತಾರಲ್ವೇನ್ರಿ, ವಯಸ್ಸಾಗಿರೋಂಥವ್ರೆಲ್ಲ. ಅವರ ಸೇವೆಗಳನ್ನು ಯಥೇಚ್ಛವಾಗಿ ಮಾಡ್ಕೋವಂಥ ಅಭ್ಯಾಸವನ್ನು ಮಾಡ್ಕೋ. ಅದೇ ನಿಮ್ಮನ್ನು ಕಾಪಾಡುತ್ತೆ. ಅದಕ್ಕಿಂತ ಬೇರೆ ಇನ್ನೇನೋ ಪರಿಹಾರಗಳು ಬೇಕಾಗಿಲ್ಲ. ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೋಪ್ಪ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಪ್ರಸಾದ್ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ತೆ ಸರ್. ನಮಸ್ತೆ, ಮಂಡ್ಯದಿಂದ. ಓಕೆ, ನಿಮ್ಮ ಹೆಸರು? ಕರಿಗೌಡ ಅಂತ. ಓಕೆ, ಗುರುಗಳಿದ್ದಾರೆ ಸರ್, ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿಪ್ಪ. ಏನಿಲ್ಲ ಗುರುಜಿ, ಲೈಫಲ್ಲಿ ಜೀವನದಲ್ಲಿ ಇರಲೇಬಾರ್ದು ಅಂತ ಅನ್ಸ್ಬಿಟ್ರೆ. ನನ್ನ ಹೆಸರು ಕರಿಗೌಡ ಅಂತ. ನಾವು KB ವರ್ಕ್ ಮಾಡೋದು. ನಮ್ಗೆ ಏನಾಗಿದೆ ಅಂದ್ರೆ ಲೈಫಲ್ಲಿ ಎಲ್ಲಾ ನಮ್ದರೆಲ್ಲ ಮೋಸ ಮಾಡಿದ್ರು. ಒಂದು ಈಗ ಏನಾಗಿದೆ ಅಂದ್ರೆ ಕೆಲಸಕ್ಕೆ ಅಂತ ದುಡ್ಡು ಕಟ್ತು ನಮ್ಮ ಮಿಸ್ಸಸ್ಗೆ, ಅವರು KB ಇದ್ರು. ಈಗ ಅದು ಕೆಲಸನೂ ಆಗ್ಲಿಲ್ಲ, 2 ವರ್ಷ ಆಗೋಯ್ತು. ಈ ಸಾಲಗಾರದು ಸಾಲದಿಂದ ಮುಕ್ತನಾಗೆ ಹಾಕಕ್ಕಾಯ್ತಲ್ಲ. ಎಲ್ಲಾ ದೇವ್ರು ಇಡೀ ಕರ್ನಾಟಕ ದೇವ್ರೆಲ್ಲ ಹೋಗಿ ಎಲ್ಲೆಲ್ಲಿ ಕೇಸ್ ಬೇಕಾದ್ರೆ ಎಲ್ಲಾ ದೇವ್ರಿಗೂ ಹೋಗಿ ಮಾಡ್ಬಿಟ್ಟು ಬಂದು, ಆದ್ರೂ ಎಲ್ಲೂ ಕೈ ಹಿಡಿತಲ್ಲ. ಲೈಫಲ್ಲಿ ನಮ್ದು ಬೆಂದೋಗ್ಬಿಟ್ಟಿದೀವಿ ಗುರುಜಿ. ಕೇಳಿಸ್ಕೊಳ್ಳಿ, ಒಂದು ವಿಚಾರ ಮಾತಾಡೋಣ. ಇವಾಗ ನೀವು ಎಲ್ಲ ದೇವರನ್ನ ನಂಬಿ ಎಲ್ಲವನ್ನ ಮಾಡಿದೆ ಅಂತ ಹೇಳಿದ್ರಿ, ಆದ್ರೂ ನಿಮಗೆ ಯಾವುದೇ ರೀತಿಯ ಪರಿಹಾರ ಸಿಗ್ತಾ ಇಲ್ಲ ಅಂತ ಅಂದಾಗ ಏನು ಸಮಸ್ಯೆ ಮೂಲದಲ್ಲಿದೆ ಅನ್ನೋದನ್ನು ಹುಡುಕೋ ಅಂಥ ಪ್ರಯತ್ನವನ್ನು ನೀವು ಮಾಡಿ, ನಿಮ್ಮಲ್ಲೇನೆ. ಅರ್ಥ ಆಗ್ತಾ ಇದೆಯಾ? ಒಂದು. ಎರಡನೇದು, ಎಲ್ಲವನ್ನ ನಂಬದೆ ಏನೂ ಆಗ್ತಾ ಇಲ್ಲ ಅನ್ನುವಂಥ ಆ ಮಟ್ಟದ ಜಿಗುಪ್ಸೆಯನ್ನು ಯಾಕೆ ತಂದ್ಕೊಂಡ್ರಿ ಜೀವನದಲ್ಲಿ? ಆಗಿದೆ ಗುರುಜಿ, ನನ್ನ ಲೈಫಲ್ಲಿ ಆ ಥರ ಆಗೋದಿದೆ ಗುರುಜಿ. ಅದು ನಂಬಿಕೆಯಿಂದ ತಾನೇ ಆಗಿರುವಂಥದ್ದು. ಹೌದು, ನಂಬಿಕೆಯಿಂದ ಆಗಿದೆ ಗುರುಜಿ. ಇದರಿಂದ ಎದ್ದು ಬರಕ್ ಆಗ್ತಾರ ಗುರುಜಿ? ನಮ್ಮ ಲೈಫಲ್ಲಿ ಇದರಿಂದ ಎದ್ದು ಬರಕ್ ಆಗ್ತಾ ಇಲ್ಲ.
10 ವರ್ಷ ಆಯ್ತು. 10 ಮದುವಾಗ 10 ವರ್ಷ ಆಯ್ತು. ನೋಡಿ ಏನಾಗಿರುತ್ತೆ ಗೊತ್ತಾ, ನಿಮ್ಮ ಪರಿಸ್ಥಿತಿ ಎಷ್ಟೋ ಜನ ಈ ಥರನೇ ಹೇಳಿರ್ತಾರೆ. ನಂಬಿಕೆ ಒಂದು ವ್ಯಕ್ತಿಯನ್ನ ಅಥವಾ ಒಂದು ಸಂಸ್ಥೆಯನ್ನ ಎಷ್ಟು ಸತಿ ನಂಬ್ತೀರಿ? ಒಂದು ಸತಿ ನಂಬಿ ಅದರಿಂದ ಏನಾದರೂ ಸಮಸ್ಯೆ ಆಯಿತು ಅಂದರೆ ಪುನಃ ಅದನ್ನೇ ನಂಬುವಂಥದ್ದು ತಪ್ಪಾಗತ್ತಲ್ವಾ? ಹೌದು ಗುರುಜಿ. ಹಾಂ, ಈಗ ನಾನು ಹೇಳುವಂಥ ಸಣ್ಣ ಕೆಲಸ ಇಟ್ಕೊಳ್ಳಿ. ನೀವು ಎಷ್ಟೋ ದೇವಸ್ಥಾನ ಸುತ್ತಿದ್ದೀರಿ, ಏನೇನೋ ಆಯಿತು ಅಂತ ಇದ್ದೀರಲ್ಲ. ಹೌದು ಗುರುಜಿ. ನಿಮ್ಮ ಮಂಡ್ಯ ದಾಟಿದ ತಕ್ಷಣ ಶ್ರೀರಂಗಪಟ್ಟಣದಲ್ಲಿ ನಿಮಿಷಾಂಬ ಇಲ್ವಾ? ಹೌದು ಗುರುಜಿ. ಅಲ್ಲಿಗೆ ಹೋಗಿ ನಾನು ಹೇಳ್ಕೊಡೋಂಥ ಒಂದು ಕೆಲಸವನ್ನು ಮಾಡಿ. ಈ ಕಾರ್ಯಕ್ರಮ ನೋಡ್ತಾ ಇರಿ, ಆ ಕೆಲಸ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ. ಹೌದು ಗುರುಜಿ. ಅಂದ್ರೆ ಅದನ್ನು ಮಾಡಿ, ಅದನ್ನು ನಾನು ಹೇಳ್ಕೊಡುವಂಥ ವಿಧಾನವನ್ನೇ ಮಾಡಿ. ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ನೀವೇ ಫೋನ್ ಮಾಡಿ ನನಗೆ ಹೇಳಬೇಕು. ಒಳ್ಳೆದಾಗಿ. ಹೌದು. ಈಗ ನನ್ನ ಮಗಳದು ಒಂದು ಗುರುಜಿ ನಾವು ದತ್ತು ತಗೊಂಡಿದ್ದು ಅಂಶ ಕೆ ಗೌಡ ಅಂತ. ನಾವು ನಮ್ಮ ಮಗಳು ನಾವು ದತ್ತು ತಗೊಂಡಿರೋದು ನಮ್ಮ ಮಕ್ಕಳಲ್ಲೇ 3 ವರ್ಷ ಮಗಳಿಗೆ. ಮಿಸಸ್ ಆ ಕೆಲಸದ್ದು ಆಗುತ್ತ ಸುಶೀಲಮ್ಮ ಅಂತ ನಮ್ಮ ಮಿಸಸ್ ಹೆಸರು. ಅದನ್ನೇ ನಿಮ್ಗೆ ಹೇಳ್ಕೊಡ್ತಾ ಇರೋದು. ಏನು ಮಾಡಬೇಕು ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ಅಥವಾ ಇವತ್ತೇ ಸಾಧ್ಯ ಆದರೆ ಹೇಳ್ಕೊಡ್ತೀನಿ. ಅದನ್ನು ಮಾಡಿ ಸರಿ ಹೋಗ್ತಾ ಬರುತ್ತೆ. ನಿಮ್ಮ ಒಬ್ಬರಿಗೆ ಅಂತಲ್ಲ, ಇಡೀ ನಿಮ್ಮ ಕುಟುಂಬನೇ ಚೆನ್ನಾಗಿರಲಿ ಅನ್ನೋವಂಥದ್ದಕ್ಕೋಸ್ಕರನೇ ಹೇಳ್ಕೊಡ್ತೀನಿ. ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ತುಮಕೂರಿನಿಂದ ಅನಿಲ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಅನಿಲ್. ನಮಸ್ತೆ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಹೇಳಿಪ್ಪ ಅನಿಲ್ ಅವರೇ, ಹೇಳಿ. ಗುರುಗಳೇ ನಮಸ್ತೆ. ನಮಸ್ಕಾರ. ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಮ್ದು ಕಾರ್ಯಕ್ರಮ. ಆಗಲಿ ಆಗಲಿ, ಹೇಳಿ ಏನು ಸಮಾಚಾರ? ಗುರುಗಳೇ, ನಮ್ದು ದುಡ್ಡು ಎಷ್ಟೇ ದುಡಿದ್ರು ನಿಲ್ತಾ ಇಲ್ಲ ಗುರುಗಳೇ. ದುಡ್ಡು ಏನಾದ್ರೂ ಒಂದು ಖರ್ಚು ಆಗ್ತಾ ಇದೆ. ಒಂದು ಏನು ಕೆಲಸ ಮಾಡುವಂಥದ್ದು ನೀವು? ನಾವು ಅರ್ಚಕರು ಗುರುಗಳೇ. ಅರ್ಚಕರು ಮತ್ತೆ ವರ್ಕ್ ಮಾಡ್ತಾ ಇದ್ದೀವಿ. ಬೇರೆ ಮನೆಯವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮನೆಯಲ್ಲೇ, ಬಟ್ಟೆದು ಎಲ್ಲ. ಮತ್ತೆ ನಾವು ಅರ್ಚಕರು. ಒಂದು ಕೆಲಸ ನಾಪ್ಕ ಇಟ್ಕೊಪ್ಪ. ತುಮಕೂರು ಅಂತ ಹೇಳ್ತಾ ಇದೆಯಲ್ಲ, ಮಹಾಲಕ್ಷ್ಮಿ ದೇವಸ್ಥಾನ ಗೊತ್ತಿಲ್ವಾ? ಗುರುಗಳೇ, ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಇವತ್ತಿಗೂ ಸಮೇತ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಅಂತಾನೆ ವಿಶೇಷವಾಗಿ ಅಷ್ಟೋತ್ತರಗಳನ್ನು ಮಾಡಿಸುವಂಥ ಕೆಲಸ ದೇವಸ್ಥಾನದಲ್ಲೂ ಮಾಡ್ತಾರೆ. ಕಮಲಮ್ಮನವರ ಬೃಂದಾವನದ ಹತ್ರನೂ ಮಾಡ್ತಾರೆ. ದೇವಸ್ಥಾನದ ಪೂರ್ಣವಾದ ಮಾಹಿತಿಯನ್ನು ಈ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಅದರ ಪ್ರಕಾರವಾಗಿ ನೀವು ಗೊರವನಹಳ್ಳಿ ಮಹಾಲಕ್ಷ್ಮಿಯನ್ನು ಅಷ್ಟೋತ್ತರ ಆರಾಧನೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅವಾಗ ನೀವೇನೇ ಹೇಳ್ತಾ ಇದ್ದೀರಿ ಈ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತಪ್ಪ. ಒಳ್ಳೆಯದಾಗಲಿ. ಆಯಿತು. ಧನ್ಯವಾದಗಳು ಅನಿಲ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಎಲೆ ಅಡಿಕೆಯ ಜೊತೆಗೆ ಎಷ್ಟು ಎಲೆಗಳನ್ನು ಇಡೋದು ಶ್ರೇಷ್ಠ ಅಂತ ಹೇಳಿ ಈ ಕುರಿತು ಮುಂದುವರಿಸಿ. ಸಾಮಾನ್ಯವಾಗಿ ನೋಡಿ, ಈಗ ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇರೋರು ಎಲ್ಲರ ಹತ್ರನೂ ಇರೋವಂಥ ಒಂದು ಸಮಸ್ಯೆ ಏನು, ನಮಗೆಲ್ಲ ಚೆನ್ನಾಗಿ ಬರ್ತಾ ಇದೆ, ಆದರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋವಂಥ ಒಂದು ವಿಚಾರ. ಈ ವಿಚಾರಕ್ಕೂ ವಿಳೆದೆಲೆಗೂ ಏನು ಕನೆಕ್ಷನ್ ಇದೆ ಅಂತ ನೋಡ್ತಾ ಬರೋಣ. ನೋಡಿ, ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ತಾಂಬೂಲ ಶಾಸ್ತ್ರ ಅನ್ನೋದು ಒಂದಿದೆ. ಅದು ನಮಗೆ 5 ಸಂಖ್ಯೆನೋ 3 ಸಂಖ್ಯೆನೋ ವಿಳೆದೆಲೆಗಳನ್ನು ಕೈಗೆ ತಗೊಂಡಾಗ ಎದುರು ಕೂತಿರುವಂಥವರ ಸ್ಪಷ್ಟವಾದ ಮನಸ್ಥಿತಿಯನ್ನು, ಅವರ ಪ್ರಶ್ನೆಯನ್ನೆಲ್ಲ ತೋರಿಸ್ತಾ ಬರುತ್ತೆ. ಅದೇ ರೀತಿಯಾಗಿ ದೇವರಿಗೆ ಇಡುವಂತಹ ನೈವೇದ್ಯದ ಎಲೆ ಇರುತ್ತಲ್ಲ, ಆ ಎಲೆನೂ ಕೂಡ ನಿಮ್ಮ ಜೀವನವನ್ನು, ನಿಮ್ಮ ಜೀವನದಲ್ಲಿ ಆಗು ಹೋಗುಗಳನ್ನು ಅದೆಲ್ಲವನ್ನು ಸೂಚಿಸುತ್ತೆ. ಹಾಗಾಗೇ ವಿಳೆದೆಲೆಯನ್ನು ಒಟ್ಟು ಕುಟುಂಬ ಅಂತ ಹಿಂದಿನವ್ರು ಹೇಳಿರುವಂಥದ್ದು. ಆ ಕುಟುಂಬದಲ್ಲಿ ಏನೇನಿರಬೇಕು? ಎಲೆ, ಮಹಾಲಕ್ಷ್ಮಿ ಇರಬೇಕಲ್ವಾ, ಅದರ ಜೊತೆಗೆ ಅಡಿಕೆ, ನಾರಾಯಣ ಇರಬೇಕಲ್ವಾ, ಅದರ ಜೊತೆಗೆ ದುಡ್ಡು ಇಡುವಂಥದ್ದು. ಎಲೆನೂ ಇಟ್ಟು ದುಡ್ಡು ಯಾಕೆ ಇಡಬೇಕು? ಎಲೆನೂ ಲಕ್ಷ್ಮಿ, ದುಡ್ಡನ್ನು ಲಕ್ಷ್ಮಿ ಅಂತಾರೆ. ಆದರೆ ವ್ಯಾವಹಾರಿಕವಾಗಿ ನಮಗೆ ಎಲೆ ಕೊಟ್ಟು ಅಂಗಡಿಯಲ್ಲಿ ಏನೂ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ? ಏನು ಕೊಡಬೇಕು? ದುಡ್ಡನ್ನೇ ಕೊಟ್ಟು ತಗೊಳ್ಳೇಬೇಕು. ಹಾಗಾಗಿ ಮಹಾಲಕ್ಷ್ಮಿಗೆ ದೇವರ ಸ್ಥಾನ, ದುಡ್ಡಿಗೆ ದೇವರ ಸ್ವರೂಪ ಅಂತ ಹೇಳಿದ್ದಾರೆ. ಆಯಿತಾ? ಮಹಾಲಕ್ಷ್ಮಿ ದುಡ್ಡು ದೇವರ ಸ್ವರೂಪ ಇದ್ದಂಗೆ, ಅಮ್ಮನವರ ಆಶೀರ್ವಾದದಿಂದಾನೇ ದುಡ್ಡು ಮನೆಯಲ್ಲಿ ಇರೋವಂಥದ್ದು, ಇಟ್ಕೊಳ್ಳೋವಂಥದ್ದು. ಹಾಗಾಗಿ ವಿಳೆದೆಲೆಯನ್ನು ಚೆನ್ನಾಗಿರೋವಂಥ, ಅರ್ಧೋಗದೆ ಇರೋವಂಥ ಅಥವಾ ಮಧ್ಯದಲ್ಲಿ ಏನಾದರೂ ಸಣ್ಣ ರಂಧ್ರಗಳಿರುತ್ತಲ್ಲ, ಆ ಥರದನ್ನೆಲ್ಲ ಖಂಡಿತವಾಗ್ಲೂ ಉಪಯೋಗಿಸ್ಬೇಡಿ. ಸ್ಪಷ್ಟವಾಗಿ ಇರುವಂಥದ್ದನ್ನು ಮಾಡಿದ್ರೆ ಭಗವಂತ ಖಂಡಿತವಾಗ್ಲೂ ಕೊಡ್ತಾರೆ. ಅರ್ಧ ಗಂಟೆ 3/4 ಗಂಟೆ ದೇವರ ಮುಂದೆ ಕೂತು ಕಣ್ಣೀರು ಸುರಿಸುವುದಕ್ಕಿಂತ ಹೆಚ್ಚಾಗಿ ಧರ್ಮ ಪದ್ಧತಿಯಲ್ಲಿ
ನಿಮ್ಮ ತಂದೆ ತಾಯಿ ಏನು ಹೇಳ್ಕೊಟ್ಟಿರ್ತಾರೆ, ಅಜ್ಜಿ ತಾತ ಏನು ಹೇಳ್ಕೊಟ್ಟಿರ್ತಾರೆ, ಅದನ್ನು ಮುಂದುವರಿಸ್ಕೊಂಡು ಹೋದರೆ ಅವರೆಷ್ಟು ಚೆನ್ನಾಗಿ ನೆಮ್ಮದಿಯಾಗಿ 70-80 ವರ್ಷ ಆದರೂ ಬದುಕಿದ್ರಲ್ಲ, ಅದೇ ರೀತಿ ಸಮೃದ್ಧಿಯಾಗಿ ನಾವು ಕೂಡ ಬದುಕ್ಬೋದು. ಅದನ್ನು ಅಭ್ಯಾಸ ಮಾಡ್ಕೊಳ್ಳೋಣ. ಗುರುಜಿ, ವಿಳ್ಯದೆಲೆಯ ವಿಶೇಷತೆಯ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಎಲೆಯನ್ನ ಬಳಕೆ ಮಾಡಿ ಬೇರೆ ಏನಾದರೂ ನೈವೇದ್ಯವನ್ನ ಅರ್ಪಿಸುವಂತಹ ಪರಿ ಇದೆಯಾ? ಈ ಕುರಿತು ತಿಳಿಸ್ತಾ ಹೋಗೋದಾದ್ರೆ ನೋಡಿ, ಪಂಚಫಲಗಳನ್ನು ನೈವೇದ್ಯ ಮಾಡುವಂಥದ್ದು ಪದ್ಧತಿ ಇದೆ. ಪಂಚಫಲಗಳ ಜೊತೆ ತಾಂಬೂಲ ಅನ್ನುವಂಥದ್ದು ಮುಖ್ಯ. ಅದರ ಜೊತೆಗೆ ನಾನು ನಿಮಗೆ ನೋಡಿ, ಯಾರೋ ಒಬ್ಬರು ಹುಡುಗ ಆಗಲೇ ಫೋನ್ ಮಾಡಿದರು, ಆಯಿತಾ? ಅವರೇನು ಹೇಳಿದ್ರು, ನಾನು ಎಲ್ಲೋ ಒಂದು ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅದರಲ್ಲಿ ನನಗೆ ಸಮೃದ್ಧಿ ಕಾಣಿಸ್ಬೇಕು ಅನ್ನೋವಂಥದ್ದು ಅವರ ಪ್ರಶ್ನೆ ಇತ್ತು. ಇವತ್ತಿನ ಸಂಚಿಕೆ ನೀನು ಇನ್ನೂ ನೋಡ್ತಾ ಇದ್ದರೆ ನೋಡಪ್ಪ, ಕಲ್ತ್ಕೊ. ನಾನೊಂದು ಸಣ್ಣ ಅನುಷ್ಠಾನ ಹೇಳ್ಕೊಡ್ತೀನಿ. ನಾನಾಗಲೇ ವಿಳ್ಯದೆಲೆಯ ಮಹತ್ವವನ್ನು ಹೇಳಿಕೊಟ್ಟೆ. ನೀವು ಇರುವಂಥ ಜಾಗದಲ್ಲಿ, ನೀವು ಆಫೀಸಲ್ಲಾದರೂ ಇರಿ, ಮನೇಲಾದರೂ ಇರಿ, ಯಾವ ಜಾಗ ಸಮೃದ್ಧಿಯಾಗಿರಬೇಕು ಅಂತ ನೀವು ನಿರ್ಧಾರ ಮಾಡ್ಕೋತೀರಲ್ಲ, ಆ ಜಾಗದಲ್ಲಿ ನಾನು ಹೇಳ್ಕೊಡುವಂಥ ಈ ಸಣ್ಣ ಅನುಷ್ಠಾನವನ್ನು ಮಾಡಿ. ಪ್ರತಿದಿನ ಪೂಜೆ ಮಾಡುವಂಥದ್ದು ಅಥವಾ ವಾರದಲ್ಲಿ ಒಂದು ದಿನ ಆದರೂ ಪೂಜೆ ಮಾಡುವಂಥದ್ದು ಇದೆ ಅಲ್ವಾ? ಒಂದು ತುಂಬ ಚೆನ್ನಾಗಿರುವಂಥ ವಿಳ್ಯದೆಲೆಯನ್ನು, ಸ್ಪಷ್ಟವಾಗಿರುವಂಥ ವಿಳ್ಯದೆಲೆಯನ್ನು ದೇವರ ಮುಂದೆ ಇಟ್ಟು, ಏನು ಗುರುಜಿ ಒಂದು ವಿಳ್ಯದೆಲೆ ಅಂತ ಕೇಳ್ತಾ ಇದ್ದೀರಲ್ಲ, ಇದು ಅನುಷ್ಠಾನ, ಜ್ಞಾಪಕ ಇಟ್ಕೊಳ್ಳಿ. ಒಂದು ವಿಳ್ಯದೆಲೆಯ ಮೇಲೆ ಸ್ವಲ್ಪ ಶುದ್ಧವಾಗಿರುವ ಜೇನುತುಪ್ಪ, ಅದನ್ನು ಅಮ್ಮನವರಿಗೆ ಓಂ ಮಹಾಲಕ್ಷ್ಮಿಯೈ ನಮಃ ಅನ್ನುವಂತಹ ಬೀಜಾಕ್ಷರವನ್ನು ಉಪಯೋಗಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು 2 ನಿಮಿಷ ಕಣ್ಮುಚ್ಚಿ ಅಮ್ಮನವ್ರು ಧ್ಯಾನ ಮಾಡಿ, ಆಯಿತಾ? ಓಂ ಮಹಾಲಕ್ಷ್ಮಿಯೈ ನಮಃ ಅಂತ ನಮಸ್ಕಾರ ಮುದ್ರೆಗಳನ್ನು ಉಪಯೋಗಿಸಿ ಆ ವಿಳ್ಯದೆಲೆ ಜೇನುತುಪ್ಪವನ್ನು ಅಮ್ಮನವರಿಗೆ ನೈವೇದ್ಯ ಮಾಡಿ, ಅದನ್ನು ಮಡಚಿ ನೀವು ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡೋದ್ರಿಂದ ಏನಾಗತ್ತಮ್ಮ, ಮಹಾಲಕ್ಷ್ಮಿಯ ಸಂಪೂರ್ಣ ಸಾನ್ನಿಧ್ಯ ಆ ಜಾಗದಲ್ಲಿರುತ್ತೆ. ಹಾಗಾಗಿ ಈ ಅನುಷ್ಠಾನವನ್ನು ನೀವು ಖಂಡಿತವಾಗ್ಲೂ ಮಾಡ್ತಾ ಬರೋದರಿಂದ ಒಂದು 4-5 ಜನಕ್ಕೆ ಊಟ ಹಾಕುವಂಥ ಶಕ್ತಿಯನ್ನು ಭಗವತಿ ಕೊಡ್ತಾರೆ. ನಮಗೆ ನಾವೇ ಸಾಕ್ಕೊಳ್ಳುವಂಥದ್ದು ಈಗಿನ ಕಾಲದಲ್ಲಿ ಕಷ್ಟದ ಪರಿಸ್ಥಿತಿ. ಆದರೆ ಊಟವನ್ನು ಬೇರೆಯವರಿಗೂ ಹಾಕುವಂಥ ಶಕ್ತಿಯನ್ನು ದೇವರು ಖಂಡಿತ ಕೊಡ್ತಾರೆ. ನೀವಾಗಲೇ ಫೋನ್ ಮಾಡಿದ್ರಲ್ಲಪ್ಪ, ಈ ಅನುಷ್ಠಾನವನ್ನು ನೀನು ಖಂಡಿತವಾಗ್ಲೂ ಮಾಡಬೇಕು. ನಿಮ್ಮ ಜಾಗದಲ್ಲೂ ಕೂಡ ಮುಂದೊಂದು ದಿನ ಸಾವಿರಾರು ಜನಕ್ಕೆ ಊಟ ಹಾಕುವಷ್ಟು ಶಕ್ತಿಯನ್ನು ದೇವರು ಖಂಡಿತವಾಗ್ಲೂ ಕೊಡ್ತಾರಪ್ಪ. ಒಳ್ಳೆದಾಗಿ. ಓಕೆ, ಸರಿ ಗುರುಜಿ. ಮತ್ತೊಬ್ರು ಕಾಲರ್ ಇದ್ದಾರೆ, ದಾವಣಗೆರೆಯಿಂದ ಹರ್ಷ ಅಂತ ಹೇಳಿ. ನಮಸ್ತೆ ಹರ್ಷ. ನಮಸ್ತೆ ಮೇಡಮ್. ಗುರುಗಳಿದ್ದಾರೆ. ನಮಸ್ತೆ ಗುರುಜಿ. ನಮಸ್ಕಾರಪ್ಪ, ಹೇಳಪ್ಪ ಹರ್ಷ. ಗುರುಜಿ, ನಾವು ಓಲ್ಡ್ ಏಜ್ ಹೋಮ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ. ಹಾಂ. ದುಡ್ದಿದ್ದು 1 ರೂಪಾಯಿನೂ ಉಳಿತಾ ಇಲ್ಲ ಗುರುಜಿ. ಹಾಂ. ಮನೆಯಲ್ಲೂ ಅಷ್ಟೇ. ಹರ್ಷ ಅಂತ ಹೆಸರಿಟ್ಕೊಂಡಿದ್ಯಾ? ನಗ್ನಗ್ತಾ ಜೋರಾಗಿ ಗಟ್ಟಿಯಾಗಿ ಮಾತಾಡ್ಬೇಕಲ್ವಾ? ಹಾ ಗುರುಜಿ. ಹಾಂ. ದುಡ್ದಿದ್ದು 1 ರೂಪಾಯಿನೂ ಉಳಿತಿಲ್ಲ ಗುರುಜಿ. ಸರಿ, ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ನಾನು ಹೇಳ್ಕೊಟ್ಟಿದ್ದೀನಿ, ಅದನ್ನು ಮಾಡ್ತಾ ಬಾಪ, ಸರಿ ಹೋಗುತ್ತೆ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಹರ್ಷ ಕರೆ ಮಾಡಿದ್ದಕ್ಕಾಗಿ. ರಾಮನಗರದಿಂದ ಪ್ರೇಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರೇಮ. ನಮಸ್ಕಾರ. ಗುರುಗಳಿದ್ದಾರೆ, ಮಾತನಾಡಿ. ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ನಮಸ್ಕಾರ ಗುರುಗಳೇ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿಮ್ಮ, ಕೇಳಿಸ್ಬೇಕು. ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ. ನನ್ನ ಹೆಸರು ಪ್ರೇಮ ಅಂತ, ಭರಣಿ ನಕ್ಷತ್ರ, ಮೇಷರಾಶಿ. ಒಳ್ಳೇದಾಗ್ಲಿ, ಹೇಳಮ್ಮ, ಏನು ಸಮಾಚಾರ? ಗುರುಗಳೇ, ಅದಕ್ಕೆ ಮುಂದೆ ಹೇಗೆ ಅಂತ. ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ, ಸ್ವಲ್ಪ ನೋಡಿ, ಗಟ್ಟಿಯಾಗಿ ಮಾತಾಡಿ. ಫೋನ್ ಮಾಡಿದಾಗ ಸ್ಪಷ್ಟವಾಗಿ ಜೋರಾಗಿ ಮಾತನಾಡಿದ್ರೆ ನಿಮ್ಮ ಪ್ರಶ್ನೆಯನ್ನು ಕೇಳಿಸ್ಕೊಂಡು ಅದಕ್ಕೆ ಸೂಕ್ತವಾದ ಉತ್ತರಗಳನ್ನು ಕೊಡ್ಬೋದಮ್ಮ. ಮುಂದಿನ ಸತಿ ಕರೆ ಮಾಡಿದಾಗ ಸ್ಪಷ್ಟವಾಗಿ ಮಾತನಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಪ್ರೇಮ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ಹಲೋ, ನಮಸ್ತೆ ಮೇಡಮ್. ಓಕೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವಿಲ್ಲಿ ಧಾರವಾಡದಿಂದ ಮಾತಾಡೋದು. ಮಗನ ವಿದ್ಯಾಭ್ಯಾಸ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹೇಳಿಮ್ಮ. ನಮಸ್ತೆ ಗುರುಗಳೇ. ನಮಸ್ಕಾರಮ್ಮ, ಹೇಳಿಮ್ಮ. ಮಗಂದು ವಿದ್ಯಾಭ್ಯಾಸ ಬಗ್ಗೆ ಕೇಳ್ಬೇಕಾಗಿತ್ತು. ಬಹಳ ತುಂಬಾ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಸ್ಲೋ ಇದ್ದಾನೆ ಗುರುಗಳೇ. ಏನು ಹೆಸರು ಅವ್ರದ್ದು? ಏನ್ ಗುರುಗಳೇ? ಅವ್ರ ಹೆಸರೇನಮ್ಮ? ಅವ್ರನ್ನ ಹೆಸರು ಪಾರಿಸ್ ಜೈನ್ ಅಂತ ಗುರುಗಳೇ. ಈ ಸತಿ 2nd ಇಯರ್ PUC ಸೈನ್ಸ್ ತಗೊಂಡಿದ್ದಾನೆ ಗುರುಗಳೇ. ಆಗ್ಲಿ.
ಅವನದು ವಿದ್ಯಾಭ್ಯಾಸ ಹಾಸ್ಟೆಲ್ ನಲ್ಲಿ ಇಟ್ಟಿದ್ವಿ, ಸ್ವಲ್ಪ ಯಾಕೋ ಸೆಟ್ ಆಗ್ಲಿಲ್ಲ ಅಂತ ಮನೆಗೆ ಬಂದಾನ. ಸರಿಯಾಗಿ ಅಭ್ಯಾಸ ಬಗ್ಗೆ ಗಮನನೇ ಇಲ್ಲ ಗುರುಗಳೇ. ಹೌದಾ? ಹಾ ನಾನು ಹೇಳುವಂಥ ಅದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಆಯಿತಾ? ಆಯ್ತು ಗುರುಗಳೇ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಗುರುಗಳೇ. ಇಲ್ಲಿ ನೋಡಿ, ಟಿ ವಿ ನೋಡ್ತಾ ಇದ್ದರೆ ಈ ಜಾಗದಲ್ಲಿ 05 ಅಂತ ನಂಬರ್ನ ಬರೆದು ಈ ರೀತಿ ಮುಷ್ಟಿ ಮಾಡಿ ಬೆಳಗ್ಗೆ ಒಂದು 5 ಗಂಟೆ 30 ನಿಮಿಷದ ನಂತರ 6 ಗಂಟೆಯ ಒಳಗಡೆ ಹಿಂಗೆ ಹಿಡಿದು ಓಂ ಗುರವೇ ನಮಃ ಅನ್ನುವಂತಹ ಈ ಮಂತ್ರವನ್ನು ಸಾಧ್ಯ ಆದಷ್ಟು ಬಾರಿ ಜಪ ಮಾಡೋದಾಗಲಿ ಅಥವಾ ಹೇಳ್ಕೊಳ್ಳೋದಾಗಲಿ ಮಾಡಿ, ಖಂಡಿತವಾಗ್ಲೂ ಅವನಿಗೆ ವಿದ್ಯೆ ಪ್ರಾಪ್ತಿ ಆಗುತ್ತಮ್ಮ. ಇದು ಸ್ವಲ್ಪ ದಿನಗಳ ನಂತರದಲ್ಲಿ ನಿಮಗೆ ಇದರ ಎಫೆಕ್ಟ್ ಏನು ಅನ್ನೋದು ಗೊತ್ತಾಗುತ್ತೆ. ಅದನ್ನು ಮಾಡ್ತಾ ಬನ್ನಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ ತಿಳಿಸ್ಕೊಡ್ತಾ ಇದ್ರಿ ಎಲೆಯ ಜೊತೆಗೆ ಯಾವ ಪದಾರ್ಥ ಶ್ರೇಷ್ಠ ಅಂಥೇಳಿ. ಕೊನೆಯದಾಗಿ ಈ ಕುರಿತು ತಿಳಿಸ್ತಾ ಹೋಗೋದಾದರೆ, ವಿಳೆದೆಲೆ ಉಪಯೋಗಿಸ್ಕೊಂಡು ಒಂದು ಅನುಷ್ಠಾನವನ್ನು ನಾನು ನಿಮಗೆ ಇವತ್ತು ಹೇಳಿಕೊಟ್ಟೆ. ಅದೇ ರೀತಿಯಾಗಿ ವಿಳೆದೆಲೆಯನ್ನು ಉಪಯೋಗಿಸುವ ರೀತಿಯನ್ನು ಹೇಳ್ತೀನಿ ನೋಡಿ. ನೀವು ಶುಕ್ರವಾರ ಅಮ್ಮನವರ ಆರಾಧನೆಯನ್ನು ಮಾಡಿದ್ರಿ, ಅದನ್ನು ಭಾನುವಾರವೋ ಅಥವಾ ಸೋಮವಾರವೋ ಕಳಶವನ್ನು ತೆಗೆದು ಮುಂದಿನ ವಾರಕ್ಕೆ ಸಿದ್ಧತೆ ಮಾಡ್ಕೊಳ್ಳುವಂಥದ್ದನ್ನು ನೀವು ಖಂಡಿತವಾಗ್ಲೂ ಮಾಡ್ತೀರಾ. ಹೌದಾ ಅಲ್ವಾ ಹೇಳಿ? ಹೌದಲ್ವಾ? ಆದರೆ ನೀವೇನು ಮಾಡ್ತಾ ಇದ್ದೀರಿ? ಆ ವಿಳೆದೆಲೆಗಳನ್ನು ತೆಗೆದು ಹೂವು ಜೊತೆನೋ ಅಥವಾ ಕಸ ಗುಡಿಸಿರ್ತಾರೆ ಕಸದ ಜೊತೆನೋ ಎತ್ತಿ ಈಚೆ ಹಾಕುವಂಥದ್ದು ಕೆಲಸ ಮಾಡ್ತಾ ಇದ್ದೀರಿ. ಆದರೆ ಅದು ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಯಾಕೆ ಗೊತ್ತಾ? ದೇವರ ಮೇಲಿಂದ ತೆಗೆದು ನಿಮ್ಮ ಕೈ ಕೊಟ್ಟಿದ ತಕ್ಷಣ ಪ್ರಸಾದ ಆಗಲ್ವಮ್ಮ, ಅದು ಕಣ್ಗೊತ್ಕೋತೀವಿ. ಅದೇ ಥರನೇ ನಿರ್ಮಾಲ್ಯವನ್ನು ಪ್ರಸಾದ ಅಂತ ಪರಿಗಣಿಸಬೇಕು. ಅದಕ್ಕೊಂದು ಸೂಕ್ತವಾದ ದಾರಿ ಮಾಡಬೇಕು. ಏನು ದಾರಿ ಮಾಡಬೇಕು ಅನ್ನೋದನ್ನು ಈಗಲೇ ಹೇಳ್ಕೊಡ್ತೀನಿ ನೋಡಿ. ಆ ವಿಳೆದೆಲೆಗಳನ್ನು ತೆಗಿತೀರಲ್ಲ, ಯಾವುದಾದ್ರೂ ಒಂದು ಜಾಗದಲ್ಲಿ ಇಟ್ಟಿರಿ. ಅದು ಒಣಗಿ ಪುಡಿ ಪುಡಿ ಆಗುತ್ತಲ್ಲ, ಅದನ್ನು ನಿಮ್ಮ ತುಳಸಿ ಗಿಡದಲ್ಲಿ ಹಾಕ್ರಿ. ನೀವು ಅಷ್ಟೂ ದಿನ ಮಾಡಿರುವಂತಹ ಅಮ್ಮನವರ ಸೇವೆ, ಅಮ್ಮನವರ ಆರಾಧನೆ, ಆ ಶಕ್ತಿ ಹಿಡಿದಿಟ್ಕೊಳ್ಳೋಕೆ ಒಂದಷ್ಟು ಜಾಗ ಬೇಕಲ್ಲ, ಆ ಜಾಗನೇ ನಿಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡ. ಇದನ್ನು ನೀವು ಮಾಡ್ತಾ ಬರಲೇಬೇಕು. ಇದನ್ನು ಮಾಡಲಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ? ಉಪಯೋಗಿಸಿರುವಂಥ ಎಲೆನೇನು ಮಾಡ್ತೀರಿ? ಕಸದ ಜೊತೆ ಹಾಕುವಂಥದ್ದು ಏನೋ ಒಂದು ಅದು ಆಗೋಯ್ತು ಓದವಾರದ್ದು ಅನ್ನೋವಂಥ ತಾತ್ಸಾರ ಬರುತ್ತೆ. ಅದನ್ನು ಮಾಡಬೇಡಿ. ಈ ಅನುಷ್ಠಾನ ಮಾಡಿ, ಒಳ್ಳೆಯದಾಗಲಿ. ಸರಿ ಗುರುಜಿ, ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಮಹಾಲಕ್ಷ್ಮಿ ಪೂಜೆಯ ಕುರಿತಂತೆ ಬಹಳಷ್ಟು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ನೀವು ಕೂಡ ಗುರೂಜಿಯ ಜೊತೆಗೆ ಮಾತನಾಡಬೇಕು ಅಥವಾ ಗುರೂಜಿಯನ್ನು ಭೇಟಿಯಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ಗುರೂಜಿಯನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರೂಜಿ, ಆನಂದ ಸೇವಾ ಸದನ ಟ್ರಸ್ಟ್, ಯೂನಿಟ್ 2, ವಿಶ್ರುತ ವಿಲಾಸ್, ಫೋನ್ 15, ಸರ್ವೆ ನಂಬರ್ 56, ಮಾರಪ್ಪ ಲೇಔಟ್, ಜವರೇಗೌಡ ನಗರ, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9663590911.